ಒಂದು ಐಟಮ್ ತರಕತ್ತಾರ ನಾನು ಪೂರಿ ಹೇಳಿದೆ. ನೋಡಿ ಬೆಳಗ್ಗೆ ನಮ್ಮಮ್ಮ ಇಷ್ಟೊಂದು ಪೂರಿ ಮಾಡಿದ್ದಾರೆ. ಇನ್ನು ಇಷ್ಟೊಂದು ಇಟ್ಟಿದೆ, ಇದ್ರದ್ದು ಪೂರಿ ಮಾಡ್ಬೇಕಂತ ಇದ್ದಾರೆ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಪೂರಿ ಬೆಳಗ್ಗೆ ನಮ್ಮ ಮನೇಲಿ. ಸೊ ಇದೆಲ್ಲನೂ ನಮ್ಮಮ್ಮ ಅವ್ರ ಫ್ರೆಂಡ್ ಮನೆಗೆ ತೊಗೊಂಡು ಹೋಗ್ತಾರೆ. ಒಂಥರ ಇವರೆಲ್ಲರೂ ಸೇರಿಬಿಟ್ಟು ಪಾಟ್ಲಕ್ ಅಂತ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲರೂ ಒಂದೊಂದು ಅಡುಗೆನ ಅವ್ರ ಮನೆಯಿಂದ ಮಾಡ್ಕೊಂಡು ಬರ್ತಾರೆ. ಒಂದು 30 ಜನ ಇದ್ದಾರೆ. ಎಲ್ಲರೂ ಸೇರಿಬಿಟ್ಟು ಚೆನ್ನಾಗಿ ಊಟ ಮಾಡಿ, ಡ್ಯಾನ್ಸ್ ಮಾಡಿ, ಹಾಡಾಡಿ, ಗೇಮ್ಸ್ನೆಲ್ಲ ಆಡಿ ಚೆನ್ನಾಗಿ ರಿಟೈರ್ಮೆಂಟ್ ಲೈಫ್ನ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಸೊ ಇವ್ರದ್ದೊಂದು 2-3 ಸಂಘ ಇದೆ. ಎಷ್ಟು ಸಂಘದಲ್ಲಿ ಇದೆಯಮ್ಮ ನೀನು? ಒಂದು ನಾಗರಿಕ ಮತ್ತು ಸಾಂಸ್ಕೃತಿಕ ಕ್ರೀಡಾ ಸಂಘ, ಅದಕ್ಕೆ ಉಪಾಧ್ಯಕ್ಷೆ. ಓಕೆ. ಆಮೇಲೆ ಇದಕ್ಕೆ ಸೆಕ್ರೆಟರಿ, ಇದು ನಗೆಕೂಟದ ಸೆಕ್ರೆಟರಿ ಬೆಂಗಳೂರು ನೋಡಿ. ಆಮೇಲೆ ನವಸುಮ ಇದಕ್ಕೆ ಟ್ರಸ್ಟಿಗೆ ಅದರಲ್ಲಿ ಸೆಕ್ರೆಟರಿ. ನೋಡಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ರಿಟೈರ್ಮೆಂಟ್ ಆದಮೇಲೆ. ಅಷ್ಟೇ ಅಲ್ಲ, ನಮ್ಗಳಿಗೆ ಹೊಟ್ಟೆಗೆ ಫಸ್ಟ್ ರೆಡಿ ಮಾಡಿ, ನಮಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೋಗ್ತಾರೆ. ಅವರು ರೆಡಿ ಆಗೋ ಪೇಷನ್ಸು, ಅವ್ರು ರೆಡಿ ಆಗೋಷ್ಟು ನಮಗೆ ಇರಲ್ಲ ಗೊತ್ತಾ. ನಾವೇ ಹೆಂಗೆಂಗೋ ಎಪ್ರಿ ಥರ ಇರ್ತೀವಿ, ಬಟ್ ಅವ್ರು ಮಾತ್ರ ನೀಟಾಗಿ ರೆಡಿ ಆಗ್ತಾರೆ. ಅದೆಲ್ಲ ಆ್ಯಕ್ಚುಲಿ ಒಂದು ರೆಗ್ಯುಲರ್ ರುಟೀನ್ ಅವ್ರದ್ದು. ಪರ್ಫ್ಯೂಮ್ ಇಲ್ಲದೆ ಹೊರಗಡೆ ಹೋಗಲ್ಲ. ಸೊ ನಾವುಗಳೆಲ್ಲ ಹಂಗೆಲ್ಲ ಇಲ್ಲ, ಮುಖದ ಮೇಲೆ ನೀರು ಹಚ್ಕೊಂಡ್ವಾ ಹೊರಟ್ಬಿಡ್ತೀವಿ. ಬಟ್ ಅವ್ರು ಹಾಗೆಲ್ಲ ಇಲ್ಲ, ತುಂಬ ಡಿಸಿಪ್ಲಿನ್ಡ್ ಆಗಿ. ಅವ್ರ ಗ್ರೂಪಲ್ಲಿರೋ ಎಲ್ಲ ಮೆನ್ಗಳೂ ಅಷ್ಟೇ ಕ್ಲೀನ್ ಶೇವ್ಡು, ನೀಟಾಗಿ ಡ್ರೆಸ್ಅಪ್ ಆಗ್ತಾರೆ. ಒಂಥರ ಅವ್ರದ್ದೇ ಒಂದು ಹೌದು. ಯಾಕಂದ್ರೆ ಪ್ರಸಾದ ಅದೆಲ್ಲ ಕೊಡ್ತಿರ್ತಾರೆ. ಒಟ್ಟಿನಲ್ಲಿ ನಮ್ಗಿಂತ ಲೈಫ್ ಇವ್ರುಗಳು. ಸೊ ಅಮ್ಮ ಪೂರಿ ಮಾಡ್ತಾ ಇದ್ರಲ್ವ, ಆಲೂಗಡ್ಡೆ ಕೂಡ ಬೇಯಿಸಿ ಇಟ್ಟಿದ್ರು. ಸೊ ಇಮಿಡಿಯೇಟಾಗಿ ನಾನು ಈ ಥರ ಆಲೂಗಡ್ಡೆ ಏನಾದರೂ ಬೇಯಿಸಿದ್ರು ಅಂದರೆ ಒಂದು ಸ್ವಲ್ಪ ಆವತ್ತು ಆ ಕುದಿಸಿರೋ ಆಲೂಗಡ್ಡೆನ ಒಂದಿಷ್ಟೇ ತೊಗೊಂಡಿದ್ದೀನಿ ಅಲ್ಲಿ. ಏನು ಪೂರ್ತಿ ಬಿಸಿ ಇರೋದೆಲ್ಲ ಏನು ಬೇಡ, ಒಂದು ಸ್ವಲ್ಪ ಉಗುರು ಬೆಚ್ಚನಂಗೆ ಇರುತ್ತಲ್ವ, ಅದನ್ನು ತೊಗೊಂಡು ಮುಖಕ್ಕೆ ಜಸ್ಟ್ ಸ್ವಲ್ಪ ಈ ಥರ ಮೆತ್ಕೋಬೇಕು. ಇಲ್ಲಿ ಮಿರರ್ ಇದೆ, ಮಿರರಲ್ಲಿ ನೋಡ್ಕೊಂಡು ಜಸ್ಟ್ ಒಂದು ಸತಿ ಪೊಟ್ಯಾಟೊ ಮಾಸ್ಕ್ ಥರ ಇದನ್ನು ಹಚ್ಕೋಬೇಕು. ಸೊ ಇದರಿಂದ ಏನಪ್ಪ ಅಂದರೆ ಇದರಲ್ಲಿ ಸ್ಟಾರ್ಚ್ ಇರುತ್ತೆ ಪೊಟ್ಯಾಟೋದು. ಸೊ ಅದನ್ನು ನಾವು ನಮ್ಮ ಮುಖಕ್ಕೆ ಹಚ್ಕೊಂಡಾಗ ಟ್ಯಾನು, ಆಮೇಲೆ ಇಲ್ಲಿ ನೋಡಿ ಈ ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಫೇಡ್ ಆಗ್ತಾ ಬರುತ್ತೆ. ಆಮೇಲೆ ಎಸ್ಪೆಷಲಿ ನಮಗೆ ಹೆಣ್ಮಕ್ಳಿಗೆ, ಇಂಡಿಯನ್ ವಿಮೆನ್ಗೆ ಈ ತುಟಿ ಸುತ್ತ ಕಪ್ಪಾಗೋದು, ಕಣ್ಣು ಹತ್ರ, ಮೂಗು ಹತ್ರ ಎಲ್ಲ ಕಪ್ಪಾಗೋದಾಗುತ್ತೆ ಅಲ್ವಾ. ಸೊ ಅದೆಲ್ಲ ಕಮ್ಮಿ ಆಗುತ್ತೆ. ನಾನು ಇದನ್ನು ಹೆಂಗೆ ಡಿಸ್ಕವರ್ ಮಾಡಿದ್ದೆ ಅಂದರೆ, ನನ್ನ ಊರಲ್ಲಿರಬೇಕಾದ್ರೆ, ಇನ್ನೂ ಮದುವೆ ಆಗಿರಲಿಲ್ಲ, ಒಂದಿನ ಸಡನ್ನಾಗಿ ಒಬ್ಬರು ತುಂಬ ಟ್ಯಾನ್ ಇತ್ತು, ಬಾಯಿ ಸುತ್ತ ಎಲ್ಲ ಸ್ವಲ್ಪ ಕಪ್ಪಿತ್ತು ಅವ್ರಿಗೆ. ಅವರು ಹಾಗೆ ನನ್ನ ಮೀಟ್ ಮಾಡೋಕ್ಕೆ ಅಂತ ಬಂದಿದ್ದರು. ನನಗಿಂತ ಸ್ವಲ್ಪ ದೊಡ್ಡವರು, ನನ್ನ ಅಕ್ಕನ ಫ್ರೆಂಡ್ ಅವರು. ಮಾಡೋಕ್ಕೆ ಅಂತ ಬಂದಾಗ ನೋಡಿದೆ, ಸಡನ್ನಾಗಿ ಎಲ್ಲ ಲೈಟನ್ನು ಆಗಿಬಿಟ್ಟು ಫೇಸ್ ತುಂಬ ಗ್ಲೋ ಆಗಿತ್ತು. ಏನು ಮಾಡಿದ್ರಿ ಅಂತ ಕೇಳಿದಾಗ, ಇಲ್ಲ ನಾನು ನಮ್ಮಮ್ಮ ಹೇಳ್ಕೊಟ್ರು ನನಗೆ, ಈ ಥರ ಆಲೂಗಡ್ಡೆ ಕುದಿಸಿರೋದನ್ನು ತೊಗೊಂಡು ಮುಖಕ್ಕೆ ಹಚ್ಕೊಂಡು ಒಂದು 10-15 ಮಿನಿಟ್ಸ್ ಬಿಟ್ಟು ತೊಳೆದ್ರೆ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಅಂತ. ಸೊ ನಮಗಿನ್ನೂ ಆವಾಗ ಅಷ್ಟೊಂದೇನು ಗೊತ್ತಿರಲಿಲ್ಲ. ಬಟ್ ಯಾರು ಏನು ಹೇಳಿದ್ರು ಬೇಗ ಅದನ್ನು ಮಾಡಿಬಿಡ್ತಾ ಇದ್ವಿ, ಟೀನೇಜರ್ಸ್ ಇರ್ತೀವಲ್ವ. ಸೊ ಅದೊಂದಿರುತ್ತೆ, ಮಕ್ಕದ ಮೇಲೆ ಒಂದು ಮಡವೇನೋ ಇಲ್ಲ ಅಂದ್ರೂ ಇನ್ನೂ ಗ್ಲೋ ಬೇಕು, ಹಂಗೆ ನಾವು ಟ್ಯೂಬ್ಲೈಟ್ ಥರ ಶೈನ್ ಆಗಿಬಿಡ್ಬೇಕು ಅನ್ನೋದು ಒಂದು ಆಸೆ ಇರುತ್ತಲ್ವ ನಮ್ಮ ಹೆಣ್ಮಕ್ಳಿಗೆ. ಅದರಿಂದ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಮುಖಕ್ಕೆ ಕೇರ್ ಮಾಡಿ ಮುಖ ಬೆಳ್ಳಗಾಗೋಗ್ಬಿಟ್ಟಿದೆ, ಕಪ್ಪಗಿದೆ. ಸೊ ಒಂದು ಸ್ವಲ್ಪ ಕತ್ತಿಗೂ ಮೆತ್ಕೊಳ್ಳೋಣ ಅಂತ ಮೆತ್ಕೊತಾ ಇದ್ದೀನಿ. ಸೊ ಇದನ್ನು ಒಂದು 15 ಮಿನಿಟ್ಸ್ ಆದಮೇಲೆ ತೊಳಿಬೇಕು. ಸೊ ಬಹುಶಃ ತುಂಬ ಜನಗಳಿಗೆ ಅನ್ನಿಸ್ತಾ ಇರ್ಬೋದು, ನನ್ನ ವೀಡಿಯೋಸಿಂದ ಏನು ಉಪಯೋಗ ಇದೆ, ಯಾಕೆ ನೋಡಬೇಕು ಅಂತ ಅನ್ನೋದು. ಮೊದಲಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದು, ನಾನು ಕನ್ನಡದಲ್ಲಿ ವೀಡಿಯೋಸ್ ಮಾಡ್ತೀನಿ. ಅಲ್ಲಿ ಇಲ್ಲಿ ಒಂದು 2-3 ಪದ ಇಂಗ್ಲೀಷ್ ಬಳಕೆ ಇರ್ಬೋದೇನೋ, ಅದು ಸ್ವಾಭಾವಿಕವಾಗಿ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ನಮ್ಮ ಕನ್ನಡಿಗರನ್ನ ಬೆಳೆಸಿ ಉಳಿಸಿ ಅಂತ ನಾನು ಕೇಳ್ಕೊತೀನಿ. ಕನ್ನಡಿಗರು ನನ್ನದು ಬ್ಲಾಗ್ನೇ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾರೇ ಇರಲಿ ಕನ್ನಡದಲ್ಲಿ ಬ್ಲಾಗಿಂಗ್ ಮಾಡ್ತಾ ಇದ್ದಾರೆ ಅಂದರೆ, ಅದನ್ನು ನೀವೇ ಮಾಡ್ತಾ ಇದ್ದೀರಂದರೆ ನನಗೆ DM ಮಾಡಿ, ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ, ನೀವು ನನ್ನನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ.
ಆಮೇಲೆ ಮೇಲಾಗಿ ನನ್ನ ವೀಡಿಯೋಸಲ್ಲಿ ನಾನು ಆದಷ್ಟು ಒಂದು ಸ್ವಲ್ಪ ಮಕ್ಕಳಿಗೆ ಅರ್ಥ ಆಗೋ ಥರ ಒಂದು ಭಗವದ್ಗೀತೆನ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಪ್ಲಸ್ ಹಾಗೆಯೇ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅಂತ ಅನ್ನೋದನ್ನು, ನನ್ನ ಲೈಫ್ ಸ್ಟೈಲ್ನ ಯಾಕೆ ನೋಡಬೇಕು ನೀವು, ಅಂಥದ್ದೇನು ಡಿಫ್ರೆಂಟ್ ಆಗಿರ್ತಿದೆ ಅಂತಂದು ಕೇಳಿದ್ರೆ ನೀವು ನೋಡಿ, ನಾವು ಅನ್ಕೊತೀವಿ ನಮ್ಮ ಲೈಫ್ ಆರ್ಡಿನರಿ ಇದೆ ಅಂತ. ಎಷ್ಟೋ ಜನರಿಗೆ ನಮ್ಮಷ್ಟಿದ್ರೂ ಸಾಕು ಅಂತ ಅನ್ಸೋರು ಇರ್ತಾರೆ ಅಲ್ವಾ. ಸೊ ನಮ್ಮನ್ನು ನೋಡಿ ಅವ್ರು ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೋದು, ಅಥವಾ ಅವ್ರ ಆ್ಯಂಗರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ಅವರು ಸ್ವಲ್ಪ ಅವರು ಫ್ಯಾಮಿಲಿ ಮೆಂಬರ್ಸ್ ಜೊತೆ ವರ್ತಿಸೋದನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೋದು ವರ್ತನೆಯನ್ನು. ಏನೋ ಒಂದು ಸಣ್ಣ ಪುಟ್ಟ ಟಿಪ್ಸ್ನ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ. ಹಾಗೆಯೇ ಹೊಸದಾಗಿ ಮದುವೆ ಆದವರು, ಸ್ಪೆಷಲಿ ಯಾರಾದರೂ ಹೆಣ್ಮಕ್ಳಿದ್ರು ಅಂತಂದರೆ ಅವರಿಗೂ ಹೆಲ್ಪ್ ಆಗೋ ಥರ ನನ್ನ ವೀಡಿಯೋಸ್ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನೀವುಗಳು ನನಗೆ ತಿಳಿಸಿ, ಏನಾದರೂ ವೀಡಿಯೋಸಲ್ಲಿ ತಪ್ಪು ಮಾತಾಡ್ತಾ ಇದ್ದರೆ ಅದನ್ನು ನಿಮ್ಮ ಅಕ್ಕನೋ ತಂಗಿನೋ ಅಂದ್ಕೊಂಡು ನೀವುಗಳು ಕೂಡ ಅದನ್ನು ಒಂದು ಕರೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ನನಗೆ ನಮ್ಮ ಕನ್ನಡಿಗರ ಮೇಲೆ ತುಂಬ ನಂಬಿಕೆ ಇದೆ. ಸೊ ನನಗೆ ತುಂಬ ಜನ ಹೇಳಿದ್ರು, ನೀನು ಹಿಂದಿಯಲ್ಲೂ ಮಾಡು, ಇಂಗ್ಲೀಷಲ್ಲೂ ಮಾಡು, ಎಲ್ರಿಗೂ ಅರ್ಥ ಆಗೋ ಥರ ಮಾಡು, ಒಂದು ರೆಸಿಪಿನೂ ಶೇರ್ ಮಾಡಿದರು ಅಂತ ಅನ್ನೋ ಥರ ಎಲ್ಲ ಹೇಳಿದ್ರು. ನನಗೆ ಯಾಕೋ ಮನಸ್ಸು ಬರ್ತಾ ಇಲ್ಲ ಕಣ್ರಿ, ನನಗೆ ಕನ್ನಡದ ಮೇಲೇ ತುಂಬ ಜಾಸ್ತಿ ಒಲವಿದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಕನ್ನಡದಲ್ಲೇ ಕಂಫರ್ಟೇಬಲ್ ಇದ್ದೀನಿ ಕೂಡ. ನಾನು ಅದರಲ್ಲೇ ಮಾತಾಡಿ ಅದರಲ್ಲೇ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊತೀನಿ. ಆಮೇಲೆ ನಾನು ಎವ್ರಿ ಟೈಮ್ ನಂದು ಯಾವುದೇ ಒಂದು ವೀಡಿಯೋನ ನಾನು ಪ್ರಮೋಟ್ ಮಾಡಿದೆ ಅಂತ ಅಂದಾಗ ಅಪಾರವಾದ ರೆಸ್ಪಾನ್ಸ್ ಕನ್ನಡಿಗರಿಂದನೇ ಬಂದಿರುತ್ತೆ. ಫಾಲೋ ರಿಕ್ವೆಸ್ಟ್ ಆಗಲಿ ಅಥವಾ ಮೆಸೇಜ್ ಮಾಡಿ ಅವರೆಲ್ಲರೂ DM ಮಾಡ್ತಾರೆ, ಹಾಯ್ ಹೇಗಿದ್ದೀರಾ, ಯಾವ ಊರವರು ಅಂತೆಲ್ಲ ಕೇಳ್ತಾರೆ. ಆದರೆ ಯಾರೂ ಅಶ್ಲೀಲವಾಗಿ ಮೆಸೇಜ್ ಇನ್ನೂ ತನಕನೂ ಮಾಡಿಲ್ಲ. ನನಗೆ ಅದು ತುಂಬಾ ಖುಷಿ ಇದೆ. ನನಗೊಂದೊಂದು ಸತಿ ಭಯ ಆಗ್ಬಿಡಿದೆ ಬೇರೆ ಪ್ರದೇಶದವರು ಹೆಂಗೆ ರಿಸೀವ್ ಮಾಡ್ಕೋತಾರೆ ಅಂತ. ಹಾಗಾಗಿ ನಾನು ಬರೀ ನನ್ನ ಕನ್ನಡ ಆಡಿಯನ್ಸ್ನೇ ನಾನು ಅಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ಹೊಸದಾಗಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರು ಇದ್ರಿ ಅಂತಂದ್ರೂ ಕೂಡ ನಮ್ಮ ಕನ್ನಡಿಗರು ತುಂಬಾ ವೆಲ್ಕಮಿಂಗ್ ಇದ್ದಾರೆ, ತುಂಬ ಸ್ವೀಟ್ ಇದ್ದಾರೆ. ಎಷ್ಟೊಂದು ಜನ ಅನ್ಕೊತಾರೆ ಗಂಡಸರು ಬಂದುಬಿಟ್ಟು ಏನು ಬೇಕಾದ್ರು ಬರೆದು ಹೋಗ್ಬಿಡ್ತಾರಪ್ಪ ಕಮೆಂಟ್ಸಲ್ಲಿ ಅಂತ. ಇಲ್ಲ, ನಮ್ಮ ಕನ್ನಡಿಗರು ಹಾಗಿಲ್ಲ, ನಾವು ಹೇಗಿರ್ತೀವೋ ಅವ್ರು ಹಾಗಿರ್ತಾರೆ ನಮ್ಮ ಜೊತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಸ್ವೀಟ್ ಆಗಿದ್ವಿ, ಡಿಸೆಂಟ್ ಆಗಿದ್ವಿ ಅಂತಂದರೆ ಅವರು ಕೂಡ ನಮ್ಮ ಜೊತೆ ಹಾಗೇ ಇರ್ತಾರೆ. ಸೊ ಇನ್ನೊಂದು ಮೆಸೇಜ್ ಅಂದರೂ ಹೇಳಬೇಕು ಅಂತಂದರೆ, ಯಾರನ್ನು ಇಮಿಡಿಯೇಟಾಗಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅದು ಬೇರೆಯವ್ರಿಗೆ ಹರ್ಟ್ ಆಗುತ್ತೆ. ಅವ್ರಿಗೇನೋ ಒಂದು ಸ್ವಲ್ಪ ಅವರ ಶೆಲ್ಲಿಂದ ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ನಾವು ಇಮಿಡಿಯೇಟಾಗಿ ಏನಾದರೂ ಹೇಳಿದ್ರೆ ಮನಸ್ಸಿಗೆ ನೋವಾಗಿ ಕೂಗ್ಬಿಡೋ ಜನಗಳನ್ನ ಇರ್ತಾರೆ ಅಲ್ವಾ. ಎಷ್ಟೊಂದು ಚಿಕ್ಕ ಚಿಕ್ಕ ಹುಡುಗಿಯರು ಆ ಥರ ಏನೋ ಒಂಥರ ಮೇಕಪ್ ಹಾಕೋಬೇಕಂದ್ರೆ ಹಾಕೋತಾ ಇರಲ್ಲ, ಯಾರೋ ಏನೋ ಅಂದುಬಿಡ್ತಾರೆ ಅಂತಂದು, ಅಥವಾ ಯಾವುದೋ ಒಂದು ಬಟ್ಟೆ ಹಾಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ತೀರಾ ರಿವೀಲಿಂಗ್ ಬಟ್ಟೆ ಏನು ನಮ್ಮ ಕನ್ನಡಿಗರು ಜಾಸ್ತಿ ಯಾರೂ ಹಾಕ್ಕೊಳ್ಳಲ್ಲ. ಸೆಲೆಬ್ರಿಟೀಸ್ ಬಿಟ್ಟಾಗಿ ಅವ್ರದ್ದು ಅವ್ರ ಹೊಟ್ಟೆಪಾಡಿಗೆ ಅವ್ರು ಏನೋ ಮಾಡ್ತಾರೆ. ಬಟ್ ಅದರ್ವೈಸ್ ನನ್ನ ಥರ ನಿಮ್ಮ ಥರ ಯಾರಾದರೂ ವಿಮೆನ್ ಇದ್ರು ಅಂತಂದರೆ ಯಾರೂ ಬಂದುಬಿಟ್ಟು ಆನ್ ಕ್ಯಾಮ್ರಾ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ವ್ಯೂವರ್ಸ್ನ ಒಂದೇನೋ ಮೆಸೇಜ್ ಕೊಡೋದಾಗಲಿ ಅದೆಲ್ಲ ಮಾಡಲ್ಲ ಅಂತ ಅಂದ್ಕೊತೀನಿ. ಇರ್ಬೋದೇನೋ ಆ ಥರ, ನಾನು ತಪ್ಪು ಮಾತಾಡ್ತಿರ್ಬೋದೇನೋ, ಇದ್ರೂ ಇರ್ತಾರೇನೋ ಆ ಥರ ಜನ. ಬಟ್ ಸೋ ಫಾರ್ ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್, ನಾನು ಆ ಥರ ಜನನ ಇನ್ನೂ ನೋಡಿಲ್ಲ ನಮ್ಮ ಕನ್ನಡಿಗರಲ್ಲಿ ಅಂತ ನಾನು ಹೇಳ್ತೀನಿ. ಸೊ ಈಗ ಮಾಸ್ಕ್ ಹಾಕ್ಕೊಂಡು ಬಿಟ್ಟಿದ್ದೀನಿ. ಒಂದು 15 ಮಿನಿಟ್ಸ್ ಆದ ನಂತರ ನಾನು ನಿಮಗೆ ಏನು ಚೇಂಜಸ್ ಆಗಿದೆ ಅಂತ ನಾನು ಅದನ್ನು ತೋರಿಸ್ತೀನಿ. ಸೊ ಮುಖನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಸ್ವಲ್ಪ ಗ್ಲೋ ಅನ್ನಿಸ್ತಾ ಇದೆ ನನಗೆ ಮುಖ. ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟಿದ್ದೀನಿ. ಮೊನ್ನೆ ಹೇರ್ ಕಲರ್ ಹಾಕಿದ್ದೆ, ಸ್ವಲ್ಪ ಗ್ರೇ ಹೇರ್ಸ್ ಇದೆ. ಆ್ಯಕ್ಚುಲಿ ಬಿಡಬೇಕು ಅಂತ ಅನ್ಕೊತಾ ಇದ್ದೀನಿ ಕಲರಿಂಗ್ ಹಚ್ಚೋದು. ಬಟ್ ನನಗೆ ಪೇಷನ್ಸ್ ಕಮ್ಮಿ ಇರೋದ್ರಿಂದ ಕೆಲವೊಂದು ಸತಿ ನನಗೆ ಟೈಮ್ ಸಿಕ್ಕಲ್ಲ ಮೆಹಂದಿ ಎಲ್ಲ ಹಚ್ಕೊಳೋಕ್ಕೆ. ಆಮೇಲೆ ಮೆಹಂದಿ ತುಂಬ ಡ್ರೈ ಮಾಡಿಬಿಡುತ್ತೆ ನನ್ನ ಕೂದಲು. ಆಮೇಲೆ ನನ್ನ ತಲೆಗೆ ಸ್ವಲ್ಪ ತಲೆನೋವೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡೋದು ಸ್ಟಾಪ್ ಮಾಡಿದೆ. ಬಟ್ ಅದರ್ವೈಸ್ ಇವಾಗ ಇದು ಆ್ಯಡ್ಸ್ ನೋಡ್ತಾ ಇದ್ದೀನಿ, ನ್ಯಾಟ್ ಹ್ಯಾಬಿಟ್ ಅವ್ರದ್ದು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಯೂಸ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ರೆಡಿಮೇಡ್ ಪೇಸ್ಟ್ ಬರುತ್ತಲ್ವ, ನನಗೆ ಸ್ವಲ್ಪ ಇದು ತೊಗೊಂಡು ಬಂದು ಕಲಸಿ ಇಟ್ಟು ನೆಕ್ಸ್ಟ್ ಡೇ ಹಚ್ಕೋ, ಮತ್ತು ಅದನ್ನು 3 ಗಂಟೆ ಬಿಡು. ಸೊ ಅದನ್ನು ಫಸ್ಟ್ ವಾಶ್ ಮಾಡಬೇಕು, ಆಮೇಲೆ ಮತ್ತು ಸೆಕೆಂಡ್ ವಾಶ್ ಮಾಡಬೇಕು. ಅದೆಲ್ಲ ಸ್ವಲ್ಪ ನನಗೆ ತುಂಬ ಸ್ಟ್ರೈನ್ ಆಗೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಯೂಸ್ ಮಾಡೋದು ಸ್ಟಾಪ್ ಮಾಡಿದ್ದೆ. ಬಟ್ ಐ ಥಿಂಕ್ ಐ ಶುಡ್ ಸ್ಟಾರ್ಟ್. ಈ ಕೆಲವೊಂದು ಸ್ಟಡೀಸ್ ಹೇಳುತ್ತೆ ಅಲ್ವಾ, ಈ ಕಲರಿಂಗಿಂದ ಆ್ಯಕ್ಚುಲಿ ಕ್ಯಾನ್ಸರ್ ಬರುತ್ತೆ ಅಂತಂದೆಲ್ಲ ಹೇಳ್ತಾ ಇದ್ದಾರೆ. ಸೊ ಅದು ಸ್ವಲ್ಪ ಭಯ ಇದೆ. ಸೊ ಹಾಗಾಗಿ ಸ್ವಲ್ಪ ಆರ್ಟಿಫಿಷಿಯಲ್ ಕಲರ್ಸ್ನ ಸ್ಟಾಪ್ ಮಾಡಿ ನ್ಯಾಚುರಲ್ ಕಲರ್ಸ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ಮೇ ಬಿ ಇನ್ನು ಮುಂದೆ ಬರುವ ವೀಡಿಯೋಸ್ಗಳಲ್ಲಿ ನೀವು ನನ್ನ ಗ್ರೇ ಹೇರ್ಸ್ನ ನೋಡ್ತೀರಾ ಅಂತ ಅಂದ್ಕೊತಿದ್ದೀನಿ. ಸೊ ನೋಡೋಣ, ನನ್ನ ರುಟೀನ್ ನೋಡಿಕೊಂಡು ನಾನು ಇಫ್ ಪಾಸಿಬಲ್ ನಾನು ರೆಡಿಮೇಡ್ ಪೇಸ್ಟ್ನಾದರೂ ಹಚ್ಚೋಕ್ಕೆ ಟ್ರೈ ಮಾಡ್ತೀನಿ ಮೆಹಂದಿದು, ಅಥವಾ ನಾನು ಮನೇಲೇ ಕಲಿಸ್ಬಿಟ್ಟಾದ್ರೂ ನಾನು ಹಚ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ನಾನು ಹುಡುಕ್ತೀನಿ
ಸಾಫ್ಟಾಗಿ ಹೇಗೆ ಮಾಡ್ಕೋಬೋದು ಕೂದಲನ್ನ ಮೆಹಂದಿ ಹಚ್ಬಿಟ್ಟು ಅಂತ ಅನ್ನೋದನ್ನು ನಿಮಗೆ ರಿಸಲ್ಟ್ಸ್ನ ತೋರಿಸ್ತೀನಿ. ಆ್ಯಕ್ಚುಲಿ ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಕೂದಲು ತುಂಬಾ ಉದುರ್ತಾ ಇದೆ, ಯಾಕಂದರೆ ಇಲ್ಲಿ ನೀರು ಅಷ್ಟೊಂದು ಚೆನ್ನಾಗಿಲ್ಲ. ಇಂಡಿವಿಜುವಲ್ ಮನೆಗಳಲ್ಲಾದರೆ ನಾವು ಸಾಫ್ಟ್ನರ್ ಹಾಕ್ಕೋಬೋದು, ಇಲ್ಲೆಲ್ಲ ಏನು ಸಾಫ್ಟ್ನರ್ಸ್ ಎಲ್ಲ ಹಾಕಿರಲ್ಲ. ನಮಗೆ ಬೇಕಾದಲ್ಲಿ ಹಾಕ್ಕೋಬೋದು, ಬಟ್ ಇದೇನು ಸ್ವಂತ ಮನೆ ಅಲ್ಲ ಅಲ್ವಾ. ಸೊ ಅಷ್ಟೊಂದು ನನಗೆ ಖರ್ಚು ಮಾಡೋಕ್ಕೆ ನನಗೆ ನಿಜವಾಗ್ಲೂ ನನಗೆ ಇಷ್ಟ ಇಲ್ಲ, ಮಾಡಬೇಕಾದ ತುಂಬ ಇದೆ ಇನ್ನು. ಸೊ ಹಾಗಾಗಿ ಅಷ್ಟೊಂದು ಸ್ಪೆಂಡ್ ಮಾಡೋಕ್ಕೆ ನಾನು ರೆಡಿ ಇಲ್ಲ. ಸೊ ನೋಡಿ, ನನಗೆ ಆ್ಯಕ್ಚುಲಿ ಸ್ವಲ್ಪ ಗ್ಲೋ ಅನ್ನಿಸ್ತಾ ಇದೆ ಮುಖ. ನನಗಿಲ್ಲೆಲ್ಲ ಒಂದು ಸ್ವಲ್ಪ ಕಪ್ಪು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಇದೇನು ಗೊತ್ತಾ, ಹಚ್ಕೊಂಡ ತಕ್ಷಣ ಇಮಿಡಿಯೇಟಾಗಿ ಒಂದು ಸ್ವಲ್ಪನೇ ಗ್ಲೋ ಬಂದಂಗೆ ಅನಿಸುತ್ತೆ. ಬಟ್ ಆಫ್ಟರ್ ಫ್ಯೂ ಅವರ್ಸ್ ಅಥವಾ ನೆಕ್ಸ್ಟ್ ಡೇ ಆ್ಯಕ್ಚುಲಿ ನಿಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಎಸ್ಪೆಷಲಿ ನಾನು ಪ್ರಿಫರ್ ಮಾಡೋದು ಎಲ್ಲ ಮಾಸ್ಕ್ಗಳನ್ನು ಓವರ್ ನೈಟ್ ಹಚ್ಕೊಳ್ಳೋಕೆ. ಅಂದರೆ ನೈಟ್ ಹಚ್ಬಿಟ್ಟು ನಾನು ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡಿ ಬಿಡ್ತೀನಿ. ಸೊ ಬೆಳಗ್ಗೆ ನಿದ್ದೆ ಮಾಡಿ ಎದ್ದಾಗ ಒಂದು ಒಳ್ಳೆ ಗ್ಲೋ ಬರುತ್ತೆ ಮುಖದಲ್ಲಿ. ಬಟ್ ಇವಾಗ ಅರ್ಜೆಂಟಲ್ಲಿ ಇದ್ದೀವಿ. ಸೊ ಆಲೂಗಡ್ಡೆ ಇವಾಗಲೇ ಕುದಿಸಿ ಬೇರೆ ಇಟ್ಟಿದ್ರು ನಮ್ಮಮ್ಮ. ಸೊ ಹಾಗಾಗಿ ಈಗಲೇ ಹಚ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಈಗಲೇ ಹಚ್ಕೊಂಡಿದ್ದೀನಿ. ಇದಾದಮೇಲೆ ಹೊರಗಡೆ ಹೋಗಬೇಕು. ಬಟ್ ಆ್ಯಸ್ ಯೂಶ್ವಲ್ ಹೊರಗಡೆ ಹೋಗೋ ಮುಂಚೆ ಸನ್ಸ್ಕ್ರೀನ್ ಯಾರೂ ಮರಿಬೇಡಿ. ಸನ್ಸ್ಕ್ರೀನ್ ಇಸ್ ಅ ಮಸ್ಟ್. ನಾವು ಮನೇಲಿದ್ರೂ ಹೊರಗಡೆ ಹೋದ್ರೂ ಸನ್ಸ್ಕ್ರೀನ್ ಇಸ್ ಮಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಮುಂದೆ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಹೋಗ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ರೆಡಿ ಆಗ್ತೀನಿ. ನಂದು ವಿಡಿಯೋ ಮಾಡಿಲ್ಲ ತಾನೇ, ಸೀರೆನ ಮಾಡಿದ್ದೀನಿ. ಸೊ ಇಲ್ಲಿ ಬಾಂಬೆ ಸಾಗು ರೆಡಿಯಾಗಿದೆ. ಈಗ ಇನ್ನೇನು ಬಾರಿಸೋದೆ ಹೋಗ್ಬಿಟ್ಟು ಚೆನ್ನಾಗಿ. ಇಲ್ಲಿ ನಾನು ವಾಯ್ಸ್ನ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ ಮೈಕ್ನ ಹಾಕ್ಕೊಂಡು, ಆದರೆ ಮೈಕ್ ಆಫ್ ಆಗೋಗ್ಬಿಟ್ಟಿದೆ, ಅದು ಗೊತ್ತೇ ಆಗಿಲ್ಲ ನನಗೆ. ಸೊ ಬೇಸಿಕ್ಲಿ ನಾನು ಇಲ್ಲಿ ಈ ಟ್ರೈಪಾಡ್ನ ಹೇಗೆ ಆ್ಯಕ್ಸಸ್ ಮಾಡಬೇಕು ಅಂತ ಅನ್ನೋದನ್ನು ಕಲಿತಾ ಇದ್ದೀನಿ. ಈ ಥರದ್ದು ನಾನೊಂದು ಸೆಲ್ಫಿ ಸ್ಟ್ಯಾಂಡ್ ನೋಡೇ ಇರಲಿಲ್ಲ. ಇದು ಆ್ಯಕ್ಚುಲಿ ಸೆಲ್ಫಿ ಸ್ಟ್ಯಾಂಡ್ ಕಮ್ ಇದು ಟ್ರೈಪಾಡ್ ಆ ಥರ ಇದೆ. ಹಾಗೆಯೇ ನೈಟ್ ನಾವು ವ್ಲಾಗಿಂಗ್ ಮಾಡಬೇಕು ಅಂದ್ಕೊಂಡು ಸ್ಟ್ರೀಟಲ್ಲಿ ಏನಾದರೂ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಂತಂದರೂ ಕೂಡ ಅದಕ್ಕೆ ಒಂದು LED ಲೈಟ್ ಕೊಟ್ಟಿದ್ದಾರೆ, ತುಂಬ ಕ್ಯೂಟಾಗಿದೆ. ಆಮೇಲೆ ಚಿಕ್ಕದಾಗಿ ನಮ್ಮ ಹ್ಯಾಂಡ್ ಬ್ಯಾಗಲ್ಲೇ ಫಿಟ್ ಆಗುತ್ತೆ. ಸೊ ನೋಡಿ ಆ ಥರ ಅದು ಹಿಂಗೆ ಎಕ್ಸ್ಟೆಂಡೇಬಲ್ ಇದೆ, ಅಪ್ ಟು 70 ಸೆಂಟಿಮೀಟರ್ ಅದು ಎಕ್ಸ್ಟೆಂಡ್ ಆಗುತ್ತೆ ಈ ಥರ. ಆಮೇಲೆ ಒಂದು ರಿಮೋಟ್ ಥರ ಕೊಟ್ಟಿದ್ದಾರೆ, ಅದಕ್ಕೇ ಅಟ್ಯಾಚ್ಡ್ ಇರುತ್ತೆ, ಅದನ್ನು ತೆಗೆದು ಸಪ್ರೇಟ್ ಮಾಡ್ಬೋದು. ಬ್ಲೂಟೂತಿಗೆ ಕನೆಕ್ಟ್ ಮಾಡಿ ನಮ್ಮ ಮೊಬೈಲ್ನ ಅಲ್ಲಿ ಅಟ್ಯಾಚ್ ಮಾಡಿ ಲೈಟ್ನ ಆನ್ ಮಾಡಿಕೊಂಡು ಫೋಟೋ ತೆಕ್ಕೊಂಡ್ರೆ ಆಯಿತು. ಕ್ಲಾರಿಟಿ ತುಂಬ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ತುಂಬಾ ಯೂಸ್ಫುಲ್ ಆಗಿರೋ ಐಟಮ್ ಅಂತ ಅಂದ್ಕೊತೀನಿ. ಪ್ರೈಸ್ ಕೂಡ ತುಂಬ ಡೀಸೆಂಟ್ ಆಗಿದೆ, 458 ರುಪೀಸ್ ಏನೋ ಕೊಟ್ಟೆ ಅನಿಸುತ್ತೆ ನಾನು ಇದಕ್ಕೆ. ಸ್ಟ್ಯಾಂಡ್ ತುಂಬ ಸ್ಟರ್ಡಿ ಆಗಿದೆ. ಕೆಳಗಡೆ ಲೆಗ್ಸ್ ಬಂದುಬಿಟ್ಟು ಪ್ಲಾಸ್ಟಿಕ್ದಿದೆ, ಬಟ್ ಮಧ್ಯದಲ್ಲಿರೋ ಸ್ಟ್ಯಾಂಡ್ ಬಂದುಬಿಟ್ಟು ಅದು ಸ್ಟೀಲ್ದಿದೆ. ಅದು ನೋಡಿ ತುಂಬ ಸ್ಟ್ರಾಂಗ್ ಆಗಿದೆ. ಹಾಗೆಯೇ ಮೊಬೈಲ್ ಹೋಲ್ಡ್ ಮಾಡೋಕ್ಕೆ ಅಂತ ಕೊಟ್ಟಿರೋ ಅದೆರಡು ಕ್ಲಿಪ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಇದೆ. ನನಗೆ ಅದೇ ಲೈಟ್ನ ಎಲ್ಲ ಆನ್ ಮಾಡಿ ನಾನು ಚೆಕ್ ಮಾಡ್ಕೋತಾ ಇದ್ದೆ. ಆಮೇಲೆ ಅದು
ಫೋನ್ ಹೋಲ್ಡರ್ ಬಂದುಬಿಟ್ಟು 360 ಡಿಗ್ರಿ ಹೀಗೆ ರೊಟೇಟ್ ಆಗುತ್ತೆ. ಕುಕ್ಕಿಂಗ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ನೂರಾರು ಲೈಟ್ ತೊಗೊಳ್ಳೋದು ಅದು ಎಲ್ಲ ಏನೂ ಬೇಕೇ ಆಗಿಲ್ಲ. ನೀವು ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆರಾಮಾಗಿ ಇದೊಂದು 500 ಒಳಗಡೆ ನಿಮಗೆ ಈ ಪ್ರಾಡಕ್ಟ್ ಬಂದುಬಿಡುತ್ತೆ. ಇದನ್ನು ಚಾರ್ಜ್ ಮಾಡ್ಕೊಳ್ಳೋಕೆ ಕೂಡ ಕೊಟ್ಟಿದ್ದಾರೆ ಲೈಟ್ನ. ಅದನ್ನ ಕನೆಕ್ಟ್ ಮಾಡಿ ಚಾರ್ಜ್ ಮಾಡ್ಕೊಂಡ್ಬಿಟ್ಟು ನಾವು ಈ ಥರ ಕುಕ್ಕಿಂಗ್ ಕೌಂಟ್ರ್ ಮೇಲೆ ಜಾಸ್ತಿ ಜಾಗ ಇಲ್ಲ, ನಂತರದ್ದು ಏನಾದರೂ ಕುಕ್ಕಿಂಗ್ ಕೌಂಟ್ರ್ ಇತ್ತು ನಿಮ್ಮದು ಅಂತಂದರೆ ಅಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಇದನ್ನು ಕುಕ್ಕಿಂಗ್ ಕೂಡ ಈಸಿಯಾಗಿ ಮಾಡ್ಕೋಬೋದು. ಲೈಟ್ ಕೂಡ ಬೀಳುತ್ತೆ, ಹಾಗೆಯೇ ನಿಮಗೆ ವಿಡಿಯೋ ಕೂಡ ಈಸಿಲಿ ಫ್ರೀ ಹ್ಯಾಂಡಾಗಿ ನೀವು ಮಾಡ್ಕೋಬೋದು. ನನಗೆ ಇದು ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಹಾಗೆಯೇ ನಾವು ವೆಕೇಷನ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಅಲ್ವಾ, ಬೀಚ್ ವೆಕೇಷನ್ ಹೋಗೋಣ ಅಂತ ಇದ್ದೀವಿ. ಇನ್ನೂ ಫೈನಲೈಸ್ ಮಾಡಿಲ್ಲ ಎಲ್ಲಿಗೆ ಹೋಗಬೇಕು ಅಂತ. ಗೋವಾ ಹೋಗಬೇಕಾ, ಗೋಕರ್ಣ ಹೋಗಬೇಕಾ, ಉಡುಪಿ ಹೋಗಬೇಕಾ, ಮಂಗಳೂರು ಹೋಗಬೇಕಾ ಅಂತ ಇನ್ನೂ ಕನ್ಫ್ಯೂಷನಲ್ಲಿದ್ದೀವಿ. ಒಂದು ಸತಿ ಅಲ್ಲಿ ಹೋಗಬೇಕು ಅನಿಸುತ್ತೆ, ಮಕ್ಕಳಿಗೆ ಆಟ ಆಡೋಕ್ಕೆ ಬೀಚ್ ಹತ್ರ ಬಿಟ್ಬಿಟ್ಟು ಆರಾಮಾಗಿ ನಾವು ಚಿಲ್ ಮಾಡ್ಬೋದು ಅಂತ ಆ ಥರ ಒಂದು ಫೀಲಿಂಗ್ ಇದೆ. ಇನ್ನೊಂದು ಸತಿ ಅನಿಸುತ್ತೆ ತಣ್ಣಗಿರೋ ಪ್ರದೇಶಗಳಿಗೆ ಹೋಗಬೇಕು, ಲೈಕ್ ಊಟಿ ಆ ಕಡೆ ಎಲ್ಲಾದರೂ ಹೋಗೋಣ ಅಂತ. ಆಮೇಲೆ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಧನುಷುಕೋಡಿ ಅಥವಾ ರಾಮೇಶ್ವರಂ ಆ ಕಡೆ ಹೋಗೋಣ ಅಂತ. ನೋಡಬೇಕು, ಒಂದು ವಾರ ಟೈಮ್ ತೆಕ್ಕೊಂಡು ಮಕ್ಕಳಿಗೆ ಟೈಮ್ ಕೊಡೋಣ ಅಂತ ಅಂದ್ಕೊತಾ ಇದ್ದೀವಿ. ಎಲ್ಲ ವರ್ಕಿಂಗ್ ಪೇರೆಂಟ್ಸೇ ಇದ್ದೀವಿ. ಸೊ ನಾನು ನನ್ನ ಹಸ್ಬೆಂಡ್ ಫ್ರೆಂಡ್ ಇದ್ದಾರೆ, ತುಂಬ ಕ್ಲೋಸ್ ಫ್ರೆಂಡ್ ಇದ್ದಾರೆ. ಒಂದು ಆಲ್ಮೋಸ್ಟ್ 15 ವರ್ಷದಿಂದ ಫ್ರೆಂಡ್ಸ್ ಅಂದ್ಕೊತೀನಿ ಅವರು. ಸೊ ಅವ್ರ ವೈಫ್ ಕೂಡ ಮಕ್ಕಳು ಕೂಡ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ಸೊ ಮುಂದಿನ ವೀಡಿಯೋಸಲ್ಲಿ ನೀವು ನೋಡ್ತೀರಾ ನನ್ನ ಪ್ರತಿಯೊಂದು ಶಾಪಿಂಗ್ ವೀಡಿಯೋ, ಆಮೇಲೆ ಏನೇನು ಶಾಪ್ ಮಾಡಿದ್ದೀನಿ, ಏನೇನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಅನ್ನೋದು ಒಂದು ವ್ಲಾಗ್ ಮಾಡ್ತೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆಯೇ ಪ್ಯಾಕ್ ಮಾಡಬೇಕಾದ್ರೆ ನಾನು ಬೀಚ್ ವೆಕೇಷನಿಗೆ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್ಸ್ ಮಕ್ಕಳಿಗೋಸ್ಕರ ನಾನು ಏನೇನು ಇಟ್ಕೋತಾ ಇದ್ದೀನಿ ಅಂತನೋ ಕೆಲವೊಂದು ಐಟಮ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊತಾ ಇದ್ದೀನಿ. ಮೋಸ್ಟ್ಲಿ ಯಾರಾದರೂ ನ್ಯೂ ಪೇರೆಂಟ್ಸ್ ಇದ್ದರು ಅಂತಂದರೆ ಇವತ್ತು ನಾಳೆ ಎಲ್ಲ ನ್ಯೂ ಪೇರೆಂಟ್ಸು ನಮಗಿಂತ ಇನ್ನೂ ಜಾಸ್ತಿನೇ ಹುಷಾರಿರ್ತಾರೆ. ಸೊ ಇಲ್ಲಿ ನಾನು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಕೊತಾ ಇದ್ದೀನಿ. ನೋಡೋಣ ಬನ್ನಿ. ನಾನು ಲೈಟಾಗಿ ಮೇಕಪ್ ಮಾಡ್ಕೊತೀನಿ ಅಂತಿದ್ನಲ್ವ, ಲೈಟಾಗಿ ಅಂದರೆ ಹೇಗಿರುತ್ತೆ ಅಂತ ನಾನು ಜಸ್ಟ್ ತೋರ್ಸೋಣ ನನ್ನ ಮೇಕಪ್ನ. ನಾನು ಅಂತ ಎಲ್ಲ ಪಳಗ್ಬಿಟ್ಟಿದ್ದೀನಿ ಮೇಕಪ್ಪಲ್ಲಿ ಅಂತ ಹೇಳಲ್ಲ. ನನಗೆ ಮೇಕಪ್ ಮಾಡ್ಕೊಳ್ಳೋದಂದರೆ ಇಷ್ಟ. ಅದು 2-3 ವೆರೈಟಿ ಮೇಕಪ್ನ ಮಾಡ್ಕೋತೀನಿ, ಇಲ್ಲ ಅಂತ ಹೇಳಲ್ಲ. ಅಷ್ಟು ಇದಿದೆ, ಟ್ಯಾಲೆಂಟ್ ಇದೆ. ಬಟ್ ತೀರಾ ಇನ್ನೊಬ್ರಿಗೆ ಹೇಳ್ಕೊಟ್ಟು ಮಾಡೋ ಅಷ್ಟು ಎಲ್ಲ ಇಲ್ಲ. ನನಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊತೀನಿ ಆ್ಯಂಡ್ ಪ್ರೆಸೆಂಟೇಬಲಾಗಿ ಕಾಣಿಸ್ತೀನಿ. ಯೂಶ್ವಲಿ ನಾನು ಯಾವುದಾದ್ರೂ ಈವೆಂಟ್ಸಿಗೆ ಹೋಗ್ಬೇಕಾದ್ರೂ ಅಥವಾ ಆಫೀಸಿಗೆ ಹೋಗ್ಬೇಕಾದ್ರೂ ಓಕೆ, ಐ ಲುಕ್ ಓಕೆ. ಫಸ್ಟಿಗೆ ಕೈಗಳು ಯಾವಾಗಲೂ ಮಾಯ್ಶ್ಚರೈಸ್ ಮಾಡ್ಕೋಬೇಕಾದ್ರೆ ತುಂಬಾ ಕ್ಲೀನ್ ಇರಬೇಕು. ಯಾಕಂದರೆ ನಮ್ಮ ಮುಖದ ಮೇಲೆ ಮಾಯ್ಶ್ಚರೈಸರ್ನ ಹಾಕಿ ಈ ಥರ ನಾವು ಲೈಟಾಗಿ ಮಸಾಜ್ ಎಲ್ಲ ಕೊಡ್ತೀವಲ್ವ. ಸೊ ನಮ್ಮ ಕೈಯಲ್ಲಿ ಏನಾದರೂ ಜರ್ಮ್ಸ್ ಇತ್ತು ಅಂತಂದರೆ, ನಂತರ ಯಾರಾದರೂ ಸೆನ್ಸಿಟಿವ್ ಸ್ಕಿನ್ ಇದ್ರಿ ಅಂದರೆ ಫಸ್ಟ್ ನಿಮಗೆ ಅದು ಪಿಂಪಲ್ಸ್ ಎಲ್ಲ ಬಂದುಬಿಡುತ್ತೆ. ಹಂಗೂ ಬರುತ್ತೆ, ಎಷ್ಟು ಅವಾಯ್ಡ್ ಮಾಡಿದರೂ ಏನು ಮಾಡೋಕ್ಕಾಗಲ್ಲ, ಬರ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಕಿವಿನ ಇಗ್ನೋರ್ ಮಾಡಬೇಡಿ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನನಗೆ ಈ ಟ್ರಿಕ್ ಗೊತ್ತಿರಲಿಲ್ಲ ಆ್ಯಕ್ಚುಲಿ ವರ್ಕ್ ಆಗುತ್ತೆ ಅಂತ. ಬಟ್ ಇದು ಕಿವಿದು ಹೋಲ್ ಇರುತ್ತಲ್ವ, ನಾವು ದೊಡ್ಡ ಇಯರಿಂಗ್ ಹಾಕಿ ಕೆಲವೊಂದು ಸತಿ ದೊಡ್ಡದಾಗ್ಬಿಟ್ಟಿರುತ್ತೆ ಅಲ್ವಾ. ಸೊ ನಾವು ಎವ್ರಿ ಡೇ ಈ ಥರ ಮಾಯ್ಶ್ಚರೈಸ್ ಮಾಡ್ಕೊಂಡಾಗ ಆ್ಯಕ್ಚುಲಿ ಅದು ಇದು ಉಂಟ ಬರುತ್ತೆ. ನಂಗೆ ಗೊತ್ತಿಲ್ಲ ನಾನು ಕರೆಕ್ಟ್ ಕನ್ನಡ ವರ್ಡ್ಸ್ನ ಬಳಸ್ತಾ ಇದ್ದೀನೋ ಇಲ್ವೋ ಅಂತ. ನಾನಂತರೂ ಕನ್ನಡ ವರ್ಡ್ಸೇ ಬಳಸ್ತಾ ಇರೋದು. ಅದೇ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಸ್ವಲ್ಪ ವರ್ಟ್ ಕೂಡ ಅನಿಸ್ಬೋದು ನಿಮಗೆ. ದಯವಿಟ್ಟು ಕ್ಷಮೆ ಇರಲಿ ಹಾಗೇನಾದರೂ ನಿಮಗೆ ವರ್ಟ್ ಅನಿಸಿದಲ್ಲಿ. ನಾನು ಎಷ್ಟು ಪ್ರಯತ್ನ ಪಡ್ತಾ ಇರ್ತೀನಿ ಬೆಂಗಳೂರು ಕನ್ನಡನ ಮಾತಾಡೋಣ ಅಂತ, ಬಟ್ ಮಧ್ಯದಲ್ಲಿ ಬಂದುಬಿಡುತ್ತೆ. ಸೊ ಸನ್ಸ್ಕ್ರೀನ್ ಹಚ್ಕೊತಾ ಇದ್ದೀನಿ ಮಾಯ್ಶ್ಚರೈಸರ್ ಆದಮೇಲೆ. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕಂದರೆ ನಾನು ರೆಟಿನಾಲ್ ಕ್ರೀಮ್ ಯೂಸ್ ಮಾಡ್ತೀನಿ ಅಲ್ವಾ, ಎವ್ರಿ ನೈಟ್ ಏನು ಯೂಸ್ ಮಾಡಲ್ಲ, ವೀಕಲ್ಲಿ ಥ್ರೈಸ್ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಸ್ಕಿನ್ ನಮ್ಮದು ತುಂಬಾ ಇನ್ನೂ ಸೆನ್ಸಿಟಿವ್ ಆಗೋಗ್ಬಿಟ್ಟಿರುತ್ತೆ. ಸೊ ಅದರಿಂದ ನಾವು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಏಜಿಂಗ್ ಬೇಗ ಆಗಲ್ಲ, ಹಾಗೆಯೇ ಟ್ಯಾನಿಂಗ್ ಕೂಡ ಅವಾಯ್ಡ್ ಆಗುತ್ತೆ. UVA UVB ರೇಸ್ ಎಲ್ಲ ಇರುತ್ತಲ್ಲ, ಅದು ಕೂಡ
ಕಮ್ಮಿ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಬರೀ ಮುಖಕ್ಕೆ ಮಾತ್ರನೇ ಹಚ್ಕೋಬೇಡಿ ಸನ್ಸ್ಕ್ರೀನ್ನ, ನಿಮ್ಮ ಕತ್ಗಳಿಗೂ ಹಚ್ಕೊಳ್ಳಿ. ಕೆಲವು ಸನ್ಸ್ಕ್ರೀನ್ಸ್ ತುಂಬ ಸ್ಟ್ರಾಂಗ್ ಇರುತ್ತೆ, ಕಣ್ಣು ಹತ್ರ ಎಲ್ಲ ಉರಿಯುತ್ತೆ. ಇದು ಕೂಡ ಉರಿಯುತ್ತೆ ಆ್ಯಕ್ಚುಲಿ, ಬಟ್ ನಾನು ಸ್ವಲ್ಪ ಕಣ್ಣು ಕೆಳಗಡೆ ನನಗೆ ಬೇಕೇ ಬೇಕು. ನಾನು ರೆಟಿನಾಲ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಹಚ್ಚಿದೆ ನನ್ನ ಕಣ್ಣು ಕೆಳಗಡೆ. ಕಣ್ಣು ಮೇಲೆ ಹಚ್ಚಲ್ಲ, ಯಾಕಂದರೆ ನನಗೆ ಕೆಟ್ಟ ಅಭ್ಯಾಸ ಇದೆ ಮುಖ ಮುಟ್ಕೊಳ್ಳೋದು. ಏನಾದರೂ ಈ ಥರ ಮಾಡಿಬಿಡ್ತೀನಿ, ಕಣ್ಣಲ್ಲಿ ಹೋಯ್ತು ಅಂತಂದರೆ ಆಮೇಲೆ ಕಣ್ಣು ಸಿಕ್ಕಾಪಟ್ಟು ಹೇಳ್ತಾ ಇರಬೇಕಾದ್ರೆ ಕಣ್ಣು ಮೇಲೆ ಹಚ್ಕೊಂಡ್ಬಿಟ್ಟೆ ಇವಾಗ. ಸೊ ಆ್ಯಬ್ಸೆಂಟ್ ಮೈಂಡೆಡ್ ನಾನು. ಅಲ್ಲ, ಈ ಆ್ಯಬ್ಸೆಂಟ್ ಮೈಂಡ್ ಐ ಥಿಂಕ್ ನನ್ನ ಪ್ರೆಗ್ನೆನ್ಸಿ ಆದಮೇಲಿಂದ ಹಿಂಗೆ ಆಗಿದ್ದೀನಿ. ತುಂಬ ವೆಮೆನ್ ಹಿಂಗೆ ಆಗ್ತಾರೆ ಅನ್ಕೊತೀನಿ. ಅದು ಏನಕ್ಕೆ ಹಂಗೆ ಆಗ್ತೀವೋ ಗೊತ್ತಿಲ್ಲ. ಎಷ್ಟೊಂದು ಸತಿ ಮರುವಾಗ್ಬಿಡುತ್ತೆ ಪ್ರೆಗ್ನೆನ್ಸಿ ಆಗಿ ಮಕ್ಕಳಾದ್ಮೇಲೆ. ಒಂದು ಸ್ವಲ್ಪ ಐ ಥಿಂಕ್ ನಮ್ಮ ಬ್ರೈನ್ ಅಷ್ಟೊಂದೆಲ್ಲ ಪ್ರಾಸೆಸ್ ಮಾಡ್ತಾ ಇರುತ್ತೆ ಅಲ್ವಾ ಎವ್ರಿ ಡೇ. ನಮ್ಮ ಕೆಲಸ, ಮನೆ ಕೆಲಸ, ಮಕ್ಕಳ ಕೆಲಸ, ಗಂಡನ ಕೆಲಸ ಅಂತಂದೆಲ್ಲ ಇರುತ್ತೆ. ಗಂಡ ಇಂಡಿಪೆಂಡೆಂಟ್ ಈಸ್ ಅ ಗ್ರೋನ್ ಅಪ್ ಮ್ಯಾನ್. ಆದರೂ ನಮ್ಮ ಫಸ್ಟ್ ಬೇಬಿ, ಫಸ್ಟ್ ಚೈಲ್ಡ್, ಯಾವುದೇ ಒಂದು ವುಮೆನಿಗೆ ಕೇಳಿ ನೀವು ಫಸ್ಟು ಆದ್ಯತೆ ಹಸ್ಬೆಂಡ್ಗೆ ಇರುತ್ತೆ ಅಂದ್ಕೊತೀನಿ. ನನ್ನ ಸಂಸಾರದಲ್ಲೂ ಏನು ಡಿಫ್ರೆಂಟ್ ಇಲ್ಲ. ಈಸ್ ಮೈ ಫಸ್ಟ್ ಬೇಬಿ. ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಚಿಕ್ಕವರಿದ್ದಾಗಿಂದ ಹಾಸ್ಟೆಲಲ್ಲಿ ಓದಿ ದೊಡ್ಡವರಾಗಿದ್ದಾರೆ. ಸೊ ಮದುವೆ ಆದ ನಂತರ ಅವ್ರಿಗೆ ಒಂದು ಸಪ್ರೇಟ್ ಫ್ಯಾಮಿಲಿಯಾಗಿ ಸಪ್ರೇಟಾಗಿ ಒಂದು ಲೈಫ್ನ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅವ್ರ ಪ್ರತಿಯೊಂದನ್ನು ನಾನೇ ಟೇಕ್ ಕೇರ್ ಮಾಡ್ತೀನಿ. ಈವನ್ ಅವರ ಸಾಕ್ಸಿಂದ ಹಿಡಿದು ಬೆಲ್ಟಿಂದ ಹಿಡಿದು ವಾಲೆಟಿಂದ ಹಿಡಿದು ಎಲ್ಲನೂ ತೊಗೊಂಡೋಗಿ ಕೈ ಕೊಡ್ತೀನಿ. ನನಗೊಂಥರ ಖುಷಿ ಸಿಕ್ಕುತ್ತೆ ಅದರಲ್ಲಿ. ಬೈತಾ ಇರ್ತೀನಿ, ನಿಮ್ಗೆ ಎಲ್ಲಿ ಕಣ್ಮುಂದೆನೇ ಇರುತ್ತೆ, ಸಿಕ್ಕಲ್ಲ ಹಾಗೆ ಅಂತೆಲ್ಲ. ಆದರೆ ಒಳಗೊಳಗೆ ನಮಗೆ ಖುಷಿ ಆಗ್ತಾ ಇರುತ್ತಲ್ವ ನಾವು ಇಲ್ಲ ಅಂತಂದರೆ. ಅವರು ತುಂಬ ಮೆಸ್ಸಿ ಆಗಿಬಿಡುತ್ತೆ ಅವ್ರ ಲೈಫ್ ಅಂತ ಅನ್ನೋದು ಒಂಥರ ಒಂದು ಖುಷಿ ಇರುತ್ತೆ ಅಲ್ವಾ. ಸೊ ಅದೊಂಥರ ಚೆಂದ. ಸೊ ಆ್ಯಕ್ಚುಲಿ ಲಿಪ್ಸ್ ಡ್ರೈ ಆಗ್ತಾ ಇದೆ. ಎರಡು ಮೂರು ಲಿಪ್ ಬಾಮ್ಸ್ ಇದೆ, ಎಕ್ಸ್ಪೆನ್ಸಿವ್ ಲಿಪ್ ಬಾಮ್ಸ್ ಕೂಡ ಇದೆ, ಲೆನೇಜ್ ಅವ್ರದ್ದೆಲ್ಲನೂ. ಬಟ್ ಐ ಡೋಂಟ್ ನೋ ವೈ ಐ ಕೀಪ್ ಕಮಿಂಗ್ ಬ್ಯಾಕ್ ಟು ಬೇಬಿ ಲಿಪ್ಸ್. ಮೇಬಿಲೆನ್ ಅವ್ರದ್ದು ಲೆನೇಜ್ದು ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ. ಮಾತಾಡಬೇಕಾದ್ರೆಲ್ಲ ಬಾಯಿ ಘಮ ಅನ್ನುತ್ತೆ ಎಲ್ಲ. ಆಲ್ ದಟ್ ಇಸ್ ಫೈನ್. ಬಟ್ ಆಮೇಲೆ ಅದು ಸರ್ಟನ್ ನಮ್ಮ ಟೈಮ್ ಆದಮೇಲೆ ಡ್ರೈ ಆಗುತ್ತೆ. ಆ್ಯಂಡ್ ನಾವು ಹಿಂಗೆ ತುಟಿ ಚೀಕೋ ಅಭ್ಯಾಸ ಏನಾದರೂ ಇತ್ತು ಅಂತಂದರೆ ಅಂಥ ಹೆಣ್ಮಕ್ಳು ದಯವಿಟ್ಟು ಆ ಥರ ಥಿಕ್ಕಾಗಿರೋ ಗ್ಲಾಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದು ತುಂಬ ಆಮೇಲೆ ನೀವು ಅದನ್ನು ನೆಕ್ಕಿ ಅದು ಡ್ರೈ ಆಗಿಬಿಟ್ಟು ಎಲ್ಲ ಕಿತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನೂ ಓವರ್ ಡ್ರೈ ಆಗುತ್ತೆ, ಆಮೇಲೆ ಡಾರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಲಿಪ್ಸ್ನ. ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ನಂತರ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಐಬ್ರೋಸ್ ಮಾಡಿಸ್ಬೇಕು ಆ್ಯಕ್ಚುಲಿ. ಸೊ ವೆಕೇಷನ್ ಹೋಗೋ ಮುಂಚೆ ಐಬ್ರೋಸ್ನೂ ಮಾಡಿ ವ್ಯಾಕ್ಸಿಂಗ್ನೂ ಮಾಡೋಣ ಅಂತ ನಾವು ಹೋಗ್ತಾ ಇರೋದು ಬೀಚ್ ವೆಕೇಷನ್ಗೆ. ಸೊ ನಾನು ಶಾರ್ಟ್ಸ್ ಎಲ್ಲ ಡ್ರೆಸ್ಸು ಶಾರ್ಟ್ಸು ಎಲ್ಲ ಹಾಕ್ಕೋತೀನಿ. ಸೊ ಹಾಗಾಗಿ ಸ್ವಲ್ಪ ವ್ಯಾಕ್ಸ್ ಎಲ್ಲ ಮಾಡಬೇಕು ಅಂತ ಇದೆ. ಹೋಗೋಕ್ಕೆ ಟೈಮ್ ಇಲ್ಲ, ನೋಡೋಣ. ಸೊ ನಾನು ಆ್ಯಕ್ಚುಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಪ್ರೈಮ್ ಆ್ಯಂಡ್ ಫೈನ್ ಮ್ಯಾಟ್ ಪ್ರೆಸ್ಡ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನಂದು ಆಯಿಲಿ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್. ಅವಾಗ ಇಷ್ಟ ಬರ್ತೀನಿ ಬಂತು ಫೈನಲ್. ನನಗೆ ಇವತ್ತು ಇಷ್ಟ ಆಯಿತು ಈ ಪ್ರಾಡಕ್ಟು. ತುಂಬ ಚೆನ್ನಾಗಿದೆ, ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ. ಬಟ್ ಆಫ್ಟರ್ ಅ ವೈಲ್ ನನ್ನ ಮುಖ ಆಯಿಲಿ ಆಗಿಬಿಡುತ್ತೆ, ಆಗ ಗ್ಲಾಸಿ ಫಿನಿಶ್ ಬಂದುಬಿಡುತ್ತೆ ಮುಖದ ಮೇಲೆ. ಒಂಥರ ಇಷ್ಟ ಆಯಿತು ನನಗೆ. ನನಗೆ ಗ್ಲಾಸಿ ಮೇಕಪ್ ಅಂದರೆ ತುಂಬ ಇಷ್ಟ. ಅನ್ಕೊತಾ ಇರ್ತೀನಿ ಈ ಮೇಕಪ್ ಸೆಟ್ಟಿಂಗ್ ಸ್ಪ್ರೇಸ್ ಎಲ್ಲ ತಂದಿಟ್ಕೊಂಡು ಚೆನ್ನಾಗಿ ಫುಲ್ ಫೇಸ್ ಎಲ್ಲ ಮೇಕಪ್ ಮಾಡಿ ತೋರಿಸ್ಬೇಕು ಅನ್ಸತ್ತಿ ಅಂತ. ಬಟ್ ಅಷ್ಟೊಂದು ಸ್ಕಿಲ್ಸ್ ಇಲ್ಲ. ಜಸ್ಟ್ ಜನರಲ್ ಮೇಕಪ್ ಹೇಗೆ ಮಾಡ್ಕೊತೀವೋ ಅದನ್ನೇ ಜಸ್ಟ್ ಮಾಡಿ ತೋರಿಸೋಣ ಅಂತ. ನೋಡಿ, ನಿಮಗೆ ಇನ್ಫ್ಲೂಯೆನ್ಸರ್ ಆಗಿ ತುಂಬ ಜನ ಮೇಕಪ್ ಇನ್ಫ್ಲೂಯೆನ್ಸರ್ ಸಿಗ್ತಾರೆ. ಅವ್ರ ವೀಡಿಯೋಸ್ನ ನೋಡ್ಕೊಂಡು ನಾವು ಕಲಿಬೋದು. ನಿಮ್ಮ ಜೊತೆ ನಾನು ಕಲಿತಾ ಇರ್ತೀನಿ, ಅದು ಇದು ನೋಡಿಕೊಂಡು. ಬಟ್ ಎಷ್ಟೊಂದು ಸತಿ ಫಿಲ್ಟರ್ ಹಾಕ್ಕೊಂಡು ಎಲ್ಲ ಫೇಸ್ನ ತೋರಿಸಿದಾಗ ಒಂಥರ ಫೇಕ್ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡ್ದಂಗೆ ಅನಿಸ್ಬಿಡುತ್ತೆ. ಸೊ ನನಗೆ ಅದು ಮಾಡೋಕ್ಕೆ ಇಷ್ಟ ಇಲ್ಲ. ನಾರ್ಮಲ್ಲೂ ಇರ್ತಾರೆ ಜನಗಳು, ಹಿಂಗೂ ಇನ್ಫ್ಲೂಯೆನ್ಸ್ ಮಾಡ್ಬೋದು ಜನಗಳನ್ನ ಅಂತ. ಏನಂದರೆ ಸಿಂಪಲ್ ಆಗಿರೋದೇ ಕಷ್ಟ ಆಗೋಗ್ಬಿಟ್ಟಿದೆ ಜನಗಳಿಗೆ ಇವತ್ತಿನ. ನಾನು ಮೊನ್ನೆ ಒಂದು ವೀಡಿಯೋ ನೋಡಿದೆ, ಯಾವುದ್ರಲ್ಲೂ ಸುಧಾಮೂರ್ತಿನ
ಯಾರೋ ಟ್ರೋಲ್ ಮಾಡ್ತಾ ಇದ್ರು ಅಲ್ವಾ ಸುಧಾಮೂರ್ತಿ ಅಮ್ಮ ಅವ್ರನ್ನ. ಸಿಂಪ್ಲಿಸಿಟಿ ಮೂರ್ತಿಯವರು ಹಾಗೆ ಹಿಂಗೆ ಅಂತಂದೆಲ್ಲ. ರೀ 1000 ಕೋಟಿ ನೀವು ದುಡ್ದು ನೋಡ್ರಿ, ಸಿಂಪಲ್ ಇರೋಕ್ಕೆ ನಿಮ್ಮ ಕೈಲಿಂದ ಆಗುತ್ತಾ ಅಂತ. ಕಷ್ಟ. ಅವರು ಮಂತ್ರಾಲಯಕ್ಕೆ ಎಷ್ಟು ಡೊನೇಷನ್ ಮಾಡಿದ್ದಾರೆ, ಎಷ್ಟೊಂದು ಜಾಬ್ ಅಪರ್ಚುನಿಟೀಸ್ ಕ್ರಿಯೇಟ್ ಮಾಡಿದ್ದಾರೆ, ಎಷ್ಟು ಸಮಾಜ ಸೇವೆ ಮಾಡಿದ್ದಾರೆ. ಅಷ್ಟೆಲ್ಲ ಮಾಡಿನೂ ಸಿಂಪಲ್ಲಾಗಿ ಇರಬೇಕು ಅಂತಂದರೆ ತುಂಬಾ ಕಷ್ಟ. ನಮ್ಗಳಿಗೆ ಬೇರೆಯವ್ರನ್ನ ಯಾಕೆ ತೊಗೊಳ್ಳೋದು, ನನ್ನದೇ ಅಂತಲೇ ಇಟ್ಕೊಳ್ಳಿ. 4 ಕಾಸು ನಮ್ಗೆ ಏನಾದರೂ ಹೆಚ್ಚಿಗೆ ಬಂತು ಅಂತಂದರೆ ಒಂದು ಒಡವೆ ತೊಗೋಬೇಕು, ಇಲ್ಲ ಒಂದೇನು ಬ್ಯೂಟಿ ಟ್ರೀಟ್ಮೆಂಟ್ ಮಾಡಿಸ್ಬೇಕು, ಒಂದು ಹೇರ್ ಕಲರ್ ಮಾಡಿಸ್ಕೋಬೇಕು, ಏನೋ ಅನಿಸುತ್ತೆ ತಾನೇ. ದಟ್ಸ್ ನಾಟ್ ಸಿಂಪಲ್ ರೈಟ್. ಹೆಂಗಿರ್ತೀವಿ ಹಂಗಿರೋದೇ ತುಂಬ ಕಷ್ಟ ಈ ಜೀವನದಲ್ಲಿ. ನಾನಿದ್ದೀನಿ ಅಂತಲೂ ನಾನು ಹೇಳಲ್ಲ, ಯಾಕಂತಂದರೆ ನನಗೂ ಕೆಲವು ಆಸೆಗಳಿವೆ. ಎಷ್ಟೋ ವರ್ಷದಾದಮೇಲೆ ನಮಗೆ ಒಂದು ಸ್ವಲ್ಪ ಕೈಯಲ್ಲಿ ದುಡ್ಡು ಆಡ್ತಾ ಇತ್ತು ಅಂತಂದರೆ ಕೆಲವೊಂದು ಚಿಕ್ಕಪುಟ್ಟ ಆಸೆಗಳಿರ್ತವೆ. ಈ ಮಿಡ್ಲ್ ಕ್ಲಾಸಲ್ಲಿ ನಾವು ಬೆಳೆದು ಬಂದವ್ರಿಗೆ ನಮಗೆಲ್ಲ ಹಾಗೆ ಅಲ್ವಾ. ಏನೋ ಒಂದು ಸ್ವಲ್ಪ ದುಡ್ಡು ಬಂತು ಅಂತ ನಾನು ಸೇವಿಂಗ್ನು ಮಾಡ್ಬೇಕನ್ಸುತ್ತೆ, ಅದನ್ನು ತೊಗೋಬೇಕನ್ಸುತ್ತೆ, ಇದನ್ನು ಮಾಡ್ಬೇಕನ್ಸುತ್ತೆ, ಅಲ್ಲೆಲ್ಲೋ ಒಂದು ಕಡೆ ಹೋಗ್ಬೇಕನ್ಸುತ್ತೆ, ತಾಯಿಗೇನೋ ಕೊಡಿಸ್ಬೇಕನ್ಸುತ್ತೆ, ತಂದೆಗೇನೋ ಕೊಡಿಸ್ಬೇಕನ್ಸುತ್ತೆ, ಗಂಡಿಗೇನೋ ಕೊಡಿಸ್ಬೇಕನ್ಸುತ್ತೆ, ಎಲ್ಲ ಅನ್ನಿಸ್ತಾ ಇರುತ್ತೆ ತಲೆಯಲ್ಲಿ. ಅದು ಆ ಥರ ಒಂದು ಆಸೆ ಆಕಾಂಕ್ಷೆಗಳಲ್ಲೇ ನಾವು ಒಂದೊಂದ್ಸತಿ ಡಿಮೋಟಿವೇಟ್ ಆಗಿಬಿಡ್ತೀವಿ ನಮ್ಮ ಲೈಫಲ್ಲಿ, ಯಾವ್ದು ಮಾಡೋದು ಯಾವ್ದು ಬಿಡೋದು ಅಂತ. ಬಟ್ ಅಂದರೂ ಸೇವಿಂಗ್ಸ್ ಇಸ್ ಇಂಪಾರ್ಟೆಂಟ್ ಅಲ್ವಾ. ದುಡ್ದಿದ್ದೆಲ್ಲನೂ ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಖರ್ಚು ಮಾಡೋಕ್ಕಾಗಲ್ಲ. ಫ್ಯೂಚರಿಗೂ ಒಂದು ಸ್ವಲ್ಪ ಸೇವ್ ಮಾಡಬೇಕು. ಸೊ ನಾನು ನನ್ನ ಹಸ್ಬೆಂಡ್ ಸೇವಿಂಗ್ಸ್ ಹೇಗೆ ಮಾಡ್ತಾ ಇದ್ದೀವಿ, ಏನು ಕತೆ ಅಂತ ನಾನು ನನ್ನ ನೆಕ್ಸ್ಟ್ ವೀಡಿಯೋಲಿ ನಾನು ಹೇಳ್ಕೊಡ್ತೀನಿ. ನೀವು ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ಅಫ್ಕೋರ್ಸ್ ಇವತ್ತು ನಾಳೆ ಎವ್ರಿಬಡಿ ಈಸ್ ಅ ಜೀನಿಯಸ್. ಎಲ್ಲರ ಹತ್ರನೂ ಸೇವಿಂಗ್ಸ್ ಮಾಡೋ ಪ್ಲ್ಯಾನ್ಸ್ ಗೊತ್ತಿರುತ್ತೆ. ಅವ್ರ ಪೇರೆಂಟ್ಸ್ ಕಲಿಸಿರ್ತಾರೆ, ಫ್ರೆಂಡ್ಸಿಂದ ಕೇಳಿ ತಿಳ್ಕೊಂಡಿರ್ತಾರೆ, ಕೆಲವೊಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಕಲಿಸೋರು ಇರ್ತಾರೆ, ಅಲ್ಲಿಂದ ಕಲ್ತ್ಕೊಂಡಿರ್ತಾರೆ. ಸೊ ನನ್ನಿಂದ ಏನಾದರೂ ಒಂದು ಚಿಕ್ಕ ಹೆಲ್ಪ್ ಆಗ್ಬೋದು ಅಂತ ಅನ್ನೋ ಒಂದು ನಿಟ್ಟಿನಿಂದ ನಾನು ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ ಫ್ಯೂಚರಲ್ಲಿ ರೆಸ್ಪಾನ್ಸಿಬಿಲಿಟಿಗಳದೆಲ್ಲ ಹೇಗೆ ಬರುತ್ತೆ ಈ ವಿಡಿಯೋ ಮೇಲೆ ಅಂತ ನೋಡಿಬಿಟ್ಟು ನಾನು ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ. ನನ್ನ ಪರ್ಸ್ನಲ್ ಲೈಫ್ ಸೇವಿಂಗ್ಸ್ ಎಲ್ಲ ಹೇಗೆ ಮಾಡ್ತೀವಿ ಅಂತ ಅದ್ರ ಮೇಲೆ ನಾನು ಮಾಡಬೇಕಾ ವಿಡಿಯೋ ಬೇಡ. ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಳ್ಳೋಣ ಅಂತ. ಇದು ನಾರ್ಮಲ್ ಒಂದು ಲಿಪ್ಸ್ಟಿಕ್ ಹಚ್ಕೊತಾ ಇದ್ದೀನಿ. ಈ ಶೇಡು ಐ ಲಿಬ್ರೇಟ್ ಅಂತ ಇದು ಶೇಡ್. ಲೈಫಲ್ಲಿ ಎವ್ರಿಥಿಂಗ್ ಇಸ್ ಟೆಂಪ್ರರಿ, ಬಟ್ ಲಿಪ್ಸ್ಟಿಕ್ ಹಚ್ಚಿದ್ರೆ ಮಾಡೋದು ಪರ್ಮನೆಂಟ್ ಅಲ್ವಾ. ಚಿಕ್ಕ ಮಕ್ಕಳಿದ್ದಾಗಲೂ ಅಷ್ಟೇ ಲಿಪ್ಸ್ಟಿಕ್ ಹಚ್ಬೇಕಾದ್ರೆ ಅಂತ ಬಾಯಿ ತೆಗಿಯೋರು, ಬಾಯಿ ತೆಗಿದ ತಕ್ಷಣ ಚೆನ್ನಾಗಿ ಲಿಪ್ಸ್ಟಿಕ್ ಸಾಬಿಟ್ಟು ಅಮ್ಮ ಮಾಡು ಪಪ್ ಮಾಡೋರು ಅವರು. ಸೊ ಅದು ಹಾಗೆ ಅಭ್ಯಾಸ ಬಿದ್ದುಬಿಟ್ಟಿದೆ, ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಟೈಮ್ ಫಾರ್ ಕಾಜಲ್. ಆ್ಯಕ್ಚುಲಿ ಕಾಜಲ್ ಇದೆಲ್ಲ ಬೇರೆ ಹಚ್ಕೊಳ್ಳೋಣ. ಕಾಜಲೆಲ್ಲ ಇಟ್ಟಿದ್ದೀನಿ, ಅದನ್ನು ಹುಡುಕ್ಬಿಟ್ಟು ಹಚ್ಕೊತೀನಿ. ಏನಿಲ್ಲ, ನೀವೆಲ್ಲರೂ ಹೆಂಗೆ ಹಚ್ಕೋತೀರೋ ಹಾಗೆ ಹಚ್ಕೊತೀನಿ. ಜಸ್ಟ್ ಫೈನಲ್ ನಿಮ್ಗೆ ಒಂದ್ಸತಿ ತೋರಿಸ್ತೀನಿ. ಸೊ ಒಂದು ನೀಟಾಗಿ ಒಂದು ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡಿಕೊಂಡು ಶಾಪಿಂಗ್ ಹೋಗೋಣ. ಮೊಮ್ಮಗಿಡಿ ನೋಡ್ಕೋ ಜನಗಳು
ಅಮ್ಮ ಹಿಂಗೆ ಚೇಂಜ್ ಮಾಡಲಾ, ಡೈರೆಕ್ಷನ್ ಚೇಂಜ್ ಮಾಡಲಾ, ಹಿಂಗಿಲ್ಲ ಒಂದು ಸ್ಟಾಪಾ. 1 ಮಾಡಲಾ? ಮೀಡಿಯಮ್ ಅದೇ ಕೊಡು, ಮೀಡಿಯಮ್ ಆಗುತ್ತೆ ಕೊಡು.